ವೆಲ್ಕಮ್ ಟು ಪುಕೆಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಗೈಸ್, ಇವಾಗ ಫುಲ್ಲು ಕೆಳಗಡೆಗೆ ಬಂದ್ಬಿಟ್ಟು ಆಚೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಏನಾದರೂ ನೀವು ಟ್ಯಾಕ್ಸಿ ಬುಕ್ ಮಾಡ್ಕೊತೀರಾ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗುತ್ತೆ. ಸೊ ಅದಕ್ಕೆ ನಿಮಗೆ ಒಂದು ಜಾಗ ಇದೆ, ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋಗಿ ಬುಕ್ ಮಾಡ್ಕೊಳ್ಳೋವಂಥದ್ದು ಅಲ್ಲಿರುತ್ತೆ. ಸೊ ಆರಾಮಾಗಿ ಅಲ್ಲಿ ಹೋಗ್ಬೋದು. ನೀವೇನಾದರೂ 3 ಜನ 4 ಜನ ಇದ್ದರೆ ಆರಾಮಾಗಿ ನೀವು ಟ್ಯಾಕ್ಸಿ ಬುಕ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಇಲ್ಲ ಅಂದರೆ ಬಸ್ಗಳು ಸಿಗುತ್ತೆ. ನಿಮ್ಗೆ ಪೇಷನ್ಸ್ ಇದ್ದು ನಾನು ಹೋಗ್ತೀನಿ ಅಂತ ಅಂದರೆ ಆರಾಮಾಗಿ ಹೋಗ್ಬೋದು. ನೋಡಿ ಈಗ ಆಚೆಗೆ ಹೋಗ್ತಾ ಇದ್ದೀವಿ. ಒಳಗಡೆ ಅಂತೂ ಫುಲ್ಲು ಒಂಥರ ಕೋಲ್ಡ್ ಆಗಿತ್ತು. ಹೊರಗಡೆಗೆ ಬಂದಾಗ ಒಂಥರ ಹಬೆ ಹೊಡೆದಂಗೆ ಹೊಡಿತಾ ಇದೆ. ಹೊರಗಡೆಯಿಂದ ಪುಕೆಟ್ ಏರ್ಪೋರ್ಟು ಈ ರೀತಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಒಂಥರ ಗೋವಾ ಏರ್ಪೋರ್ಟ್ ಇಲ್ವಾ, ಆ ಥರ ಕಾಣಿಸ್ತಾ ಇದೆ ನಿಜವಾಗ್ಲೂ. ಅಲ್ಲೂ ಅಷ್ಟೇ ಇದೇ ರೀತಿ ಒಂದು ಬ್ರಿಡ್ಜ್ ಇದೆ ಬರಲಿಕ್ಕೆ, ಸೇಮ್ ಅದೇ ವೈಬೆ ಇಲ್ಲೂ ಕೂಡ. ಏರ್ಪೋರ್ಟಿಂದ ನೀವೇನಾದರೂ ಇಳಿದ್ರೆ ನಿಮ್ಗೇನಾದರೂ ಹೊಟ್ಟೆ ತುಂಬ ತಿನ್ನಬೇಕು ಕುಡಿಬೇಕು ಹಂಗೆ ಅನಿಸಿದ್ರೆ ಸೊ ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ ಇಲ್ಲಿ. ಸೊ ಈ ಡೊಮೆಸ್ಟಿಕ್ ಏರ್ಪೋರ್ಟಿಂದ ಆಪೋಸಿಟ್ಟು ಇಲ್ಲೊಂದು ಚಿಕ್ಕ ಲಾಂಚ್ ಥರ ಇದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ. ಸೊ ಇಲ್ಲಿ ಆರಾಮಾಗಿ ಇಲ್ಲಿ ಒಳಗಡೆಗೆ ಬಂದುಬಿಟ್ಟು ಏನು ಬೇಕೋ ನಾವು ಆರಾಮಾಗಿ ತೊಗೋಬೋದು. ನೋಡಿ ಬಿಯರ್ಗಳು, ಸೊ 180 ಬಾತು, 200 ಬಾತು, 125 ಬಾತು, 60 ಬಾತು, ಒಂದು ಜ್ಯೂಸ್ ಎಲ್ಲನೂ ಈ ರೀತಿ ಇದೆ. ಆರಾಮಾಗಿ ಸಿಗರೆಟ್ಗಳು ಎಲ್ಲನೂ ತೊಗೊಬೋದು. ಗೈಸ್, ಪುಕೆಟ್ ಏರ್ಪೋರ್ಟಿಂದ ಸ್ವಲ್ಪ ಕೆಳಗಡೆಗೆ ಇಳಿದ್ರೆ ಸಾಕು, ಈ ರೀತಿ ಎಕ್ಸ್ಚೇಂಜ್ ಸ್ಟೋರ್ಗಳು ಕಾಣಿಸ್ತವೆ. ಸೊ ಇಲ್ಲಂತೂ ನಾವು ತೊಗೊಂಡಿರೋ ರೇಟ್ಗಿಂತ ಜಾಸ್ತಿ ಅಂದರೆ ಜಾಸ್ತಿ ಎಕ್ಸ್ಚೇಂಜ್ ರೇಟ್ಸ್ ಇದ್ದಾವೆ. ಅದಕ್ಕೆ ಬೆಸ್ಟು ನೀವು ನಮ್ಮ ಬೆಂಗಳೂರಲ್ಲೇ ಚೇಂಜ್ ಮಾಡ್ಕೊಂಡು ಬಂದುಬಿಟ್ರೆ ಒಳ್ಳೆಯದು. ಗೈಸ್, ಅಲ್ಲಿ ಗ್ರಾಬ್ ಅಂತ ಇದೆಯಲ್ಲ, ಸೊ ಅಲ್ಲೇ ನೀವೇನಾದರೂ ಏರ್ಪೋರ್ಟಿಂದ ಆಚೆಗೆ ಬಂದರೆ ಆರಾಮಾಗಿ ನಾವು ಟ್ಯಾಕ್ಸಿನ ಬುಕ್ ಮಾಡ್ಕೋಬೋದು ಅಲ್ಲಿ. ಆದರೆ ಅಲ್ಲಿ ನಿಜವಾಗ್ಲೂ ಜಾಸ್ತಿ ಅಂದರೆ ಜಾಸ್ತಿ ಇರುತ್ತೆ. ಸೊ ನಾವು ಇವಾಗ ಏನು ಮಾಡಬೇಕು ಅಂದರೆ ಆ ಕಡೆಗೆ ಹೋಗಬೇಕು. ಆ ಕಡೆಗೆ ಹೋದರೆ ಅಲ್ಲಿ ಫುಲ್ ಅಂದರೆ ಒಂದು 50-60 ಬಾತ್ ಕಡಿಮೆಗೆ ನಮಗೆ ಸಿಗುತ್ತೆ. ಇಲ್ಲ ಅಂದರೆ ಒಂದು ಕೆಲಸ ಮಾಡಬೇಕು. ಸೊ ನೋಡಿ ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಬಸ್ಗಳು ಇರ್ತವೆ ಆರಾಮಾಗಿ ಹೋಗೋಕ್ಕೆ. ಸೊ ಅಲ್ಲಿ 100 ಬಾತು 150 ಬಾತ್ಗೆ ಒಬ್ರಿಗೆ ಆರಾಮಾಗಿ ಹೋಗ್ಬೋದು. ಸೊ ನೋಡೋಣ, ಈಗ ಅಲ್ಲಿಗೆ ಹೋಗಿ ಚೆಕ್ ಮಾಡೋಣ ಏನು ಎತ್ತ ಅಂತ. ಸೊ ಇಫ್ ಇಟ್ ಈಸ್ ಎಲ್ಲ ಓಕೆ ಆದರೆ ಬಸ್ಸಲ್ಲಿ ಹೋಗೋಣ, ಇಲ್ಲ ಅಂದರೆ ಆರಾಮಾಗಿ ಕ್ಯಾಬ್ ಮಾಡ್ಕೊಂಡು ಹೋಗೋಣ. ಗೈಸ್, 100 ಬಾತ್ಗೆ ಆರಾಮಾಗಿ ನೀವು ಬಸ್ಸಲ್ಲಿ ಕೂಡ ಟ್ರಾವೆಲ್ ಮಾಡ್ಬೋದು. ನೋಡಿ ಏರ್ಪೋರ್ಟು ಪಟಾಂಗು ಘಾಟ ರವಾಯಿ. ಸೊ ಇದಕ್ಕೆ 100 ಬಾಟ್ ತೊಗೊತಾರೆ. ನೋಡಿ ಇದೇ ಬಸ್ ಸ್ಟ್ಯಾಂಡು, ಅದೇ ಏರ್ಪೋರ್ಟು. ಸೊ ನಾವಿವಾಗ 3 ಜನ ಇರೋದ್ರಿಂದ ನಾವು ಆರಾಮಾಗಿ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಬಸ್ಸು ಜಸ್ಟು ಸೀಟ್ ಎಷ್ಟಿರುತ್ತೋ ಅಷ್ಟೇನೇನೆ ಫುಲ್ ಮಾಡಿಬಿಟ್ಟು ಕಳಿಸ್ತಾರೆ. ಆರಾಮಾಗಿ ಹೋಗ್ಬೋದು. ಚೆನ್ನಾಗಿದೆ, ಒಂಥರ ಆನ್ ಮಾಡಿ AC ಹಾಕಿ ಬಿಟ್ಬಿಟ್ಟಿದ್ದಾರೆ. ಇದು ಒಂದು ಗುಡ್ ಆಪ್ಷನ್. ನಾವು ಬಸ್ ಸ್ಟ್ಯಾಂಡಿಂದ ವಾಪಸ್ ತಿರ್ಗಾ ರೂಮ್ಗೆ ಹೋಗೋಕ್ಕೆ ಮತ್ತೆ 100 ಬಾತ್ ಕೊಡಬೇಕು. ಅದ್ರ ಬದಲು ಇಲ್ಲಿಂದ ಒಂದೇ ಸತಿ 450 ಬಾತ್ ಅಲ್ವಾ. ಸೊ ಟ್ಯಾಕ್ಸಿಲಿ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಪುಕೆಟ್ ಏರ್ಪೋರ್ಟು ಸ್ವಲ್ಪ ದೂರದಿಂದ ಬಂದು ನೋಡಿದ್ರೆ ಈ ರೀತಿ ಕಾಣಿಸ್ತಾ ಇದೆ. ಏನು ಸಖತ್ತಾಗಿದೆ. ಅಲ್ಲಿ ಕಾಣಿಸ್ತಾ ಇರೋದು ಏರ್ಪೋರ್ಟು. ಈ ಕಡೆಗೆ ಒಂದು ಸ್ವಲ್ಪ ದೂರ ನಡ್ಕೊಬಂದರೆ ನೋಡಿ ಈ ಜಾಗಕ್ಕೆ ನಡ್ಕೊಬಂದ್ಬಿಟ್ಟು ಬುಕ್ ಮಾಡ್ತೀನಿ ಅಂತ ಅಂದರೆ ನೀವು ಸೊ ಆರಾಮಾಗಿ ಬುಕ್ ಮಾಡ್ಕೋಬೋದು. ಸೊ ಅಪ್ಲಿಕೇಶನ್ ಬಂದು ಬೋಲ್ಟ್ ಅಂತ ಇದೆ ನೋಡಿ, ಬೋಲ್ಟ್ ಅಂತ ಇದು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಆರಾಮಾಗಿ ಇದರಲ್ಲಿ ಬುಕ್ ಮಾಡ್ಕೋಬೋದು. ಸೊ ನಮ್ಮದು ಇನ್ನು ಪಿಕಪ್ಗೆ ಒಂದು 6 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ನೋಡಿ ಆರಾಮಾಗಿ ಇಲ್ಲಿಗೆ ಬಂದರೆ ಸೊ ಈ ಲೊಕೇಶನ್ದು ಫೋಟೋ ಕೂಡ ಕಳಿಸಿದ್ರೆ ಅವ್ನಿಗೆ ಇನ್ನೂ ಈಸಿಯಾಗಿ ಹೋಗುತ್ತೆ. ಆರಾಮಾಗಿ ಬರ್ತಾನೆ, ಹೋಗ್ಬೋದು. ನಾವು ಬುಕ್ ಮಾಡಿರೋ ಅಂಥ ಒಂದು ಟ್ಯಾಕ್ಸಿ ಇದೇನೇನೆ ಸಖತ್ತಾಗಿದೆ. ನಾನು ಎಂಥದೋ ಬರುತ್ತೆ ಅಂತ ಅಂದ್ಕೊಂಡೆ. 2036 ನಮ್ಮ ನಂಬರು. ಸೊ ಇವಾಗ ಡಿಕ್ಕಿಗೆ ಹಾಕೋಣ. ಸೊ ನಮ್ಮ ಟ್ಯಾಕ್ಸಿ ಡ್ರೈವರ್ ಸಾಮಾಜಿಕ ನಮಸ್ತೆ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಸೊ ನಾವು ಪುಕೆಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗಿದ್ದಾಯಿತು. ಸೊ ಪುಕೆಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನಾವು ಇವಾಗ ಕ್ಯಾಬ್ ಬುಕ್ ಮಾಡಿಕೊಂಡು ನಮ್ಮ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನಮ್ಮ ಹೋಟೆಲ್ ಬಂದು ಸುಮಾರು 46 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ಅಲ್ಲಿಗೆ ಯಾವ ರೀತಿ ಜರ್ನಿ ಇರುತ್ತೆ ಅಂತಲೂ ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಸೊ ನಮ್ಮ ಈ ಕ್ಯಾಬ್ನ ಡ್ರೈವರ್ ಬಂದು ಒಬ್ಬರು ಲೇಡಿ. ಸೊ ಅವರ ನೇಮ್ ಬಂದು ಮಿಸ್ ಚಟ್ಪಟ್. ಓಕೆ,
ಅವ್ರ ಗಾಡಿ ನಂಬರು 2448, ಅವರ ಕೋಡ್ ನಂಬರ್ ಬಂದು 2448. ನೋಡಿ ಅವ್ರಿಗೆ ಅಂತ ಈ ರೀತಿ ಏನೋ ಒಂದು ಲೈಕ್ ನಮ್ಮ ಡ್ರೈವಿಂಗ್ ಲೈಸೆನ್ಸ್ ಥರ ಏನೋ ಇದ್ದಿರ ಒಂಥರ ಗಾಡಿ ಮಾತ್ರ ನಿಜವಾಗ್ಲೂ ಸಗದಾಗಿದೆ. ಮಾಸ್ಕ್ ಹಾಕ್ಕೊಂಡು ಫುಲ್ಲು ಜಗಮಗ ಅನ್ನಂಗೆ ಓಡಿಸ್ತಾನೆ ಇವರೇ ಗಾಡಿ. ಹೆಂಗೆ ಅಂದರೆ ನಮ್ಮ ಕಡೆ ಸುಮ್ಮನೆ ಏನೋ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರಲ್ಲ, ಸೊ ಆ ರೀತಿ ಇವರು ಮಾಡ್ತಾವ್ರೆ. ಏನು ಸಗದಾಗೈತೆ ಇವರು ರೋಡು. ನೋಡಿ ಏನು ಸಖತ್ತಾಗಿ ಹೋಗ್ತಾ ಅವ್ರೆ. ಗೈಸ್, ಈಗ ಇಲ್ಲಿಂದ ಹೋಗ್ತಾ ಇದೀವಲ್ಲ, ನಂಗೆ ನಿಜವಾಗ್ಲೂ ಒಂದು ಅನ್ನಿಸ್ತಾ ಇದೆ, ಯಾರು ಕೂಡ ಅನ್ನೆಸೆಸರಿ ಆರನ್ನೇ ಮಾಡ್ತಾ ಇಲ್ಲ. ಓಕೆನಾ, ಅವ್ರ ಪಾತಲ್ಲಿ ಅವ್ರು ಆರಾಮಾಗಿ ಹೋಗ್ತಾ ಇದ್ದಾರೆ. ನೋಡಿ ಅಷ್ಟೇ ಸ್ಪೀಡು 80-100 ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಇಂಡಿಕೇಟ್ರು ನೀಟಾಗಿ ಹಾಕ್ತಾ ಇದ್ದಾರೆ. ಸಿಗ್ನಲ್ ಬಂತು ಅಂದರೆ ಆರಾಮಾಗಿ ಸ್ಟಾಪ್ ಮಾಡ್ತಾರೆ, ಇಲ್ಲ ವೆಯ್ಟ್ ಮಾಡ್ತಾರೆ ಸ್ವಲ್ಪ ಹೊತ್ತು. ನೋಡಿ ಹಿಂಗೆ ತೂರ್ಲಿಲ್ಲ, ಅವನು ವೆಯ್ಟ್ ಮಾಡ್ದ. ಸೊ ಓಕೆನಾ, ಆ ರೀತಿ ನಿಜವಾಗ್ಲೂ ಒಂಥರ ಸಿಸ್ಟಮ್ಯಾಟಿಕ್ ಅನ್ನಿಸ್ತಾ ಇದೆ. ಇಲ್ಲಿ ಪುಕೆಟಲ್ಲೇ ನನಗೆ ಹಿಂಗೆ ಅನ್ನಿಸ್ತಾ ಇದೆ, ನಿಜವಾಗ್ಲೂ ಸಖತ್ತಾಗಿ ಅನ್ನಿಸ್ತಾ ಇದೆ. ನೋಡಿ ಎಷ್ಟು ಸ್ಮೂತಾಗಿ ಹೋಗ್ತಾ ಇದೆ ಅಂದರೆ ಅಷ್ಟು ಸ್ಮೂತಾಗಿ ಹೋಗ್ತಾ ಇದ್ದೀವಿ ರೋಡಲ್ಲಿ ಅಂತ ಅನ್ನಿಸ್ತದೆ. ಎಲ್ಲೂ ರೀತಿ ನಾನು ಒಂದೇ ಒಂದು ಗುಂಡಿ ಕೂಡ ಕಂಡಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಒಂದೇ ಒಂದು ಗುಂಡಿ. ಓಕೆನಾ, ಸೊ ಆ ಕಡೆ ಅಷ್ಟೇನೂ ಒಳ್ಳೊಳ್ಳೆ ಕರೆಕ್ಟಾಗಿ ಪ್ಲೇಸ್ಮೆಂಟ್ ಆಗಿರೋ ಮರಗಳು. ಓಕೆನಾ, ಇದು ಒಂಥರ ನೀಟ್ ಡೆವಲಪ್ಮೆಂಟ್ ಇದ್ದಿದ್ರಲ್ಲಿ ಅಂತ ಅನಿಸುತ್ತೆ. ಗುಡ್, ಖುಷಿ ಆಯಿತು ನಿಜವಾಗ್ಲೂ ಇದು ನೋಡಿ. ಅಲ್ಲಿದೆ ಸಿಗ್ನಲ್. ಓಕೆನಾ, ಅಷ್ಟು ದೂರದಲ್ಲಿದೆ ಸಿಗ್ನಲ್. ಪುಕೆಟು, ಪೊಟಾಂಗು ಬೀಚು, ಸೊ ಇನ್ನೊಂದು ಯಾವುದೋ ಒಂದಿದೆ ನೋಡಿ. ಅವ್ರ ಲೈನಲ್ಲಿ ಅವರು ಶಿಸ್ತಾಗಿ ಹೋಗ್ತಾರೆ. ಒಂದು ಗಾಡಿಗಿನ್ನ ಒಂದು ಗಾಡಿಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ. ಸೊ ಆರಾಮಾಗಿ ನಿಲ್ಲಿಸ್ತಾರೆ, ಯಾರೂ ರಶ್ ಇಲ್ಲ. ಅವ್ರ ಪಾಡಿಗೆ ಅವ್ರು ಆರಾಮಾಗಿ ನಿಧಾನಕ್ಕೆ ಹೋಗ್ತಾರೆ. ಓಕೆ, ಇಟ್ಸ್ ಎ ವೆರಿ ಬ್ಯೂಟಿ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಒಂಥರ ಫೀಲ್ ಗುಡ್. ಎಲ್ಲಿ ನೋಡಿದ್ರು ಇದ್ದಿದ್ರಲ್ಲಿ ಅಟ್ಲೀಸ್ಟ್ ನೀಟಾಗಿದೆ. ಸುತ್ತಮುತ್ತ ನೋಡಿದ್ರೆ ಸೊ ಯಾವುದೇ ರೀತಿ ಕಸನೂ ಕಾಣಿಸ್ತಾ ಇಲ್ಲ, ಯಾವುದೇ ರೀತಿ ನನಗೆ ಇದು ಕಾಣಿಸ್ತಾ ಇಲ್ಲ. ಲೈಕ್ ಸುಮ್ಮನೆ ಬಿಸಾಕಿರೋ ಅಂಥದ್ದು ಆ ಥರ ಎಲ್ಲೂ ಇಲ್ಲಿ ಕಾಣಿಸ್ತಾ ಇಲ್ಲ. ನನ್ನ ರೋಡ್ ಅಂದರೆ ಇವಾಗ ಒಂದು ರೋಡ್ ಹೋಗ್ತಾ ಇದೆಯಲ್ಲ, ಅದರ ಪಕ್ಕ ಇರುತ್ತಲ್ಲ, ಆ ಥರ ಹೇಳ್ತಾ ಇದ್ದೀನಿ ನಾನು. ಗಾಡಿಗಳು ಅಷ್ಟೇ. ಓಕೆ, ಮೋಸ್ಟ್ ಆಫ್ ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳೇ ಇದ್ದಾವೆ. ಡೀಸೆಲ್ ಪೆಟ್ರೋಲ್ ಕಾರ್ಗಳೆಲ್ಲ ಕಡಿಮೆ ಇರೋ ಅಂಥದ್ದು. ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳೇ ಜಾಸ್ತಿ ಕಾಣಿಸ್ತಾ ಇದ್ದಾವೆ. ಮೇ ಬಿ ಇವ್ರನ್ನ ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ನೋಡ್ಬೋದು ಪೆಟ್ರೋಲ್ ಬಂಕು ಎಲ್ಲನೂ ಅಲ್ಲಲ್ಲಿ ಸಫಿಸ್ಟಿಕೇಟೆಡಾಗೇ ಇದೆ. ಇವಳು ಏನೋ ಹೇಳ್ತಾ ಇದ್ದಾಳೆ ತಾಯಿ ಭಾಷೆಯಲ್ಲಿ, ನಂಗೆ ಗೊತ್ತಾಗ್ತಾ ಇಲ್ಲ. ನಾನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ, ಅವಳಿಗೆ ಗೊತ್ತಾಗ್ತಾ ಇಲ್ಲ, ನಗ್ತಾ ಇದ್ದಾಳೆ. ಸೊ ಒಟ್ಟಿನಲ್ಲಿ ನಿಜವಾಗ್ಲೂ ತುಂಬ ಖುಷಿಯಾಗಿ ಕರ್ಕೊಬಂದು. ಸೊ ತುಂಬ ಖುಷಿಯಾಗಿ ಕರ್ಕೊಬಂದರು. ಇಲ್ಲಿನ ಸೇಫಾಗಿ ಎಷ್ಟು ಸಖತ್ತಾಗಿ ಗಾಡಿ ಓಡಿಸಿದ್ರು ಅಂದರೆ ನಿಜವಾಗ್ಲೂ ಸೂಪರಾಗಿ ಓಡಿಸಿದ್ರು. ಹುಡುಕ್ತಾರೆ ಹೋಟೆಲ್ ಎಲ್ಲಿ ಏನು ಅಂತ. ಗೈಸ್, ಈಗ 4:30 ಬಾತ್ ಆಗಿದೆ. ನಾವು 500 ಕೊಟ್ಟಿದ್ದಕ್ಕೆ ಈಗ ಎಲ್ಲ ತಗೊಂಡು ಚೇಂಜ್ ಕೊಡ್ತಾ ಇದ್ದಾಳೆ. ಓಕೆ, ಬ್ಯಾಗ್ ಕೊಟ್ಟ ಇಲ್ಲ. ಬಾಯ್. ಥ್ಯಾಂಕ್ ಯು. ಇದೆ ನೋಡಿ ಅಮರಿನ್ ರಿಸೆಪ್ಷನ್ ಅಂತ. ಸೊ ಅಮರಿನ್ ಹೋಟೆಲ್ನ ಇದೇನೇನೆ ನಾವು ಬುಕ್ ಮಾಡಿರೋಂಥದ್ದು.
ಆನ್ಲೈನಲ್ಲಿ ನೋಡಿದಾಗ ನಿಜವಾಗ್ಲೂ ರೂಮ್ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಈಗ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ, ಮೇಲ್ಗಡೆ ಎಲ್ಲನೂ ತೋರಿಸ್ತೀನಿ ಚೆನ್ನಾಗಿದೆಯಾ ಮರೀನ್ ಹೋಟೆಲ್ ಅಂತ. ಈಗ ಪಾಸ್ಪೋರ್ಟ್ ಎಲ್ಲ ನಾನು ಸ್ಕ್ಯಾನ್ ಮಾಡ್ಕೊಬಿಟ್ಟು ನಮಗೆ ರೂಮ್ ಅಲಾಟ್ನ ಮಾಡ್ತಾ ಇದ್ದಾರೆ. ಮೇಲ್ಗಡೆಗೆ ಹೋಗ್ತಾ ಇದ್ದೀವಿ ಇವಾಗ. ನಿಜವಾಗ್ಲೂ ಈ ಸ್ಟ್ರೀಟೆಲ್ಲ ಒಂಥರ ತುಂಬ ನೀಟಾಗಿದೆ, ಓಕೆನಾ. ಎಷ್ಟೊಂದು ಜನ ಫಾರಿನರ್ಸ್ ಕೂಡ ನಾನು ಇಲ್ಲೇ ಕೂತ್ಕೊಂಡು ಚಿಲ್ ಮಾಡ್ತಾವ್ರೆ. ಇಲ್ಲ ಮೇಲ್ಗಡೆ ಕರ್ಕೊಂಡು ಹೋಗ್ತಾನೆ ಗುರು, ಮೇಲ್ಗಡೆಗೆ ಹೋಗೋಣ ಬನ್ನಿ ನೋಡೋಣ. ವಾ, ತುಂಬ ಮೇಲ್ಗಡೆಗೆ ಹೋಗ್ಬೇಕಿನ್ನ. ಇದೆ ಬ್ರೋ, ಇಲ್ಲಿ ಬ್ರೋ. ವಾ ಗೈಸ್ ನೋಡಿ ಹಿಂಗಿದೆ. ಇದು 2 ಬೆಡ್ ಇರೋ ಅಂಥದ್ದು, ಮತ್ತು ಇಲ್ಲಿ ಇನ್ನೊಂದು ಬೆಡ್ ಇರೋ ಅಂಥದ್ದು. ಟೋಟಲು 3 ಬೆಡ್. ಗೈಸ್ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಪುಕೆಟ್ಗೆ ಯಾವ ರೀತಿ ರೀಚ್ ಆದೆ ಮತ್ತು ಇಲ್ಲಿಗೆ ಬಂದು ಯಾವ ಹೋಟೆಲಲ್ಲಿ ಉಳ್ಕೊಂಡಿದ್ದೀನಿ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್.